ಎಲ್ಲರಿಗೂ ನಮಸ್ತೆ. ನಾವಿವತ್ತು ನುಗ್ಗೆ ಸೊಪ್ಪಿನ ಪರಾಟನ ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಮೋದಿಯವರಿಗೆ ತುಂಬಾ ಇಷ್ಟ ಆಗಿರುವಂಥ ಈ ರೆಸಿಪಿ. ಅವರು ವಾರಕ್ಕೊಂದ್ಸತಿನಾದರೂ ತಿನ್ನೋ ಈ ನುಗ್ಗೆ ಸೊಪ್ಪಿನ ಪರಾಟನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ 1-2 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ನೀರಲ್ಲಿ ಈ ರೀತಿ 1-2 ಸತಿ ನಾವು ತೊಳೆದು ತೊಗೋಬೇಕಾಗತ್ತೆ. ನುಗ್ಗೆ ಸೊಪ್ಪನ್ನು ತೊಳೆದಾದ್ಮೇಲೆ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಆದಷ್ಟು ಸಣ್ಣದಾಗಿ ಇದನ್ನು ಹೆಚ್ಚಿ ತಗೊಳ್ಳಿ. ಇದರಲ್ಲಿ ವಿಟಮಿನ್, ಮಿನರಲ್ ಎಲ್ಲ ಇರುತ್ತೆ. ವಾರದಲ್ಲಿ 1 ಸತಿನಾದರೂ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇವನ್ನ ತಿನ್ನೋದ್ರಿಂದ. ಈಗ ಇದನ್ನೆಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ ನಾನಿಲ್ಲಿ. 1 ಸ್ಪೂನಷ್ಟು ನಾವು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ. 1-2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವಿದಕ್ಕೆ 1 ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕುತ್ತಾ ಇದ್ದೀವಿ. ಸಣ್ಣದಾಗಿ ಹೆಚ್ಕೋಬೇಕು, ಆದಷ್ಟು ಸಣ್ಣದಾಗಿ ಹೆಚ್ಚಿ ಹಾಕಿ. ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ಕೈಯಿಂದ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1/2 ಸ್ಪೂನಷ್ಟು ಅಜ್ವಾಯಿನ ಹಾಕುತ್ತಾ ಇದ್ದೀವಿ. ಓಂಕಾಳನ್ನು ಹಾಕ್ತಾ ಇದ್ದೀವಿ. ಇದನ್ನು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರುವಂಥ ನುಗ್ಗೆ ಸೊಪ್ಪನ್ನೆಲ್ಲ ಸೇರಿಸ್ಕೋತಾ ಇದ್ದೀವಿ ನೋಡಿ. ಸೊಪ್ಪನ್ನು ಸೇರಿಸಿದ ಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನು ಒಂದೇ ಸತಿ ಹಾಕಬಾರ್ದು. 1 ಸ್ಪೂನಷ್ಟು ನೀರನ್ನ ಸೇರಿಸಿ 1 ಸ್ಪೂನು 2 ಸ್ಪೂನಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನಾದ್ಕೊಂಡು. ನಂತರ ಇದ್ರ ಮೇಲೆ ನಾನಿಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ನಾದ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಟ್ಟು ಹಾಗೆ ಪಕ್ಕಕ್ಕೆ ಇಟ್ಕೋಬೇಕು. 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಚೆನ್ನಾಗಿ ನೋಡಿ. ಈಗ ನಾದ್ಕೊಂಡಾದಮೇಲೆ ನಾನು ಪ್ಲೇಟ್ನ ಮುಚ್ಚಿ ಇದನ್ನು 10 ನಿಮಿಷ ಹಾಗೆ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. 10 ನಿಮಿಷ ಆದಮೇಲೆ ನಾನು ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ನೆಂದಿದೆ. ಈಗ ಇದನ್ನು 4 ಉಂಡೆಗಳಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಇದರಿಂದ 4 ಪರಾಟನ ಮಾಡ್ತಾ ಇದ್ದೀನಿ. ನೀವಿನ್ನ ಜಾಸ್ತಿ ಬೇಕಾದರೂ ಮಾಡ್ಬೋದು ಅಥವಾ ಕಡಿಮೆ ಬೇಕಾದರೂ ಮಾಡ್ಕೋಬೋದು. ದೊಡ್ಡ ಸೈಜಿನ ಪರಾಟ ಬೇಕಂದರೆ. ಪರಾಟ ನಿಮಗೆ ರೌಂಡಾಗಿ ಬರೋದಿಲ್ಲ ಅನ್ನೋರಿಗೆ ಒಂದು ಟೆಕ್ನಿಕ್ನ ನಾನಿಲ್ಲಿ ತೋರಿಸ್ತೀನಿ. ಈಗ ಪುಡಿ ಗೋಧಿ ಹಿಟ್ಟಲ್ಲಿ ಇದನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಅದ್ಬಿಟ್ಟು ನಂತರ ನೀವು ಯಾವ ಬೋರ್ಡ್ ಮೇಲೆ ಇಟ್ಬಿಟ್ಟು ಇದನ್ನು ರೋಲ್ ಮಾಡ್ತೀರಾ. ಚಪಾತಿ ಮಣೆ ಇದ್ದರೆ ಚಪಾತಿ ಮೇಲೆ ಈ ರೀತಿ ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕಿಬಿಟ್ಟು ಇದರ ಮೇಲೆ ಚಪಾತಿ ಲಟ್ಟಿಸ್ಬೇಕಾಗುತ್ತೆ ನೋಡಿ. ಈ ರೀತಿ ಲಟ್ಟಿಸಿ ತಗೋಬೇಕು ನೋಡಿ. 2 ಕಡೆನೂ ಪುಡಿ ಹಿಟ್ಟನ್ನು ಹಾಕಬೇಕು, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಮಣೆಗೆ. ನಿಧಾನವಾಗಿ ಇದನ್ನು ಈ ರೀತಿ ರೋಲ್ ಮಾಡ್ಕೋತಾ ಇದ್ದೀವಿ. ಅಗಲವಾಗಿ ಒತ್ಕೋತಾ ಇದ್ದೀವಿ. ಇದೆಲ್ಲ ಒತ್ತಾದಮೇಲೆ ನಾವು ಒಂದು ಪ್ಲೇಟು ಅಥವಾ ನೀವು ಒಂದು ಬಾಕ್ಸಿನ ಮುಚ್ಚಳದಿಂದ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಯಾರಿಗೆಲ್ಲ ರೌಂಡಾಗಿ ಮಾಡೋದಕ್ಕೆ ಬರೋದಿಲ್ಲ ಅವರು ಈಸಿಯಾಗಿ ಈ ವಿಧಾನದಲ್ಲಿ ಕಟ್ ಮಾಡ್ಬೋದು ನೋಡಿ. ಈ ರೀತಿ ಕಟ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ. ನಿಮಗೆ ರೌಂಡಾಗಿ ಚಪಾತಿ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಈ ಟೆಕ್ನಿಕ್ನ ಬಳಸಿ. ಈಗ ಇದನ್ನು ತೆಗೆದುಬಿಟ್ಟು ನಾನು ಚಪಾತಿ ತವನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಬಿಸಿಯಾಗಿರುವಂಥ ತವ ಮೇಲೆ ಹಾಕ್ಕೋಬೇಕಾಗತ್ತೆ ನೋಡಿ. ಹಾಕಿದ್ದೀನಿ. ಹಾಕಿದ್ಮೇಲೆ 1 ನಿಮಿಷ ಇದನ್ನು ಹಾಗೆ ಬೇಯೋದು ಬಿಡಿ. 1 ನಿಮಿಷ ಆದಮೇಲೆ ತಿರುಗಿಸಿ ಹಾಕಿದ್ದೀನಿ ನೋಡಿ. 2 ಕಡೆನೂ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಪರೋಟ ತುಂಬಾ ಟೇಸ್ಟಿಯಾಗಿದೆ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕಿ ಸುಟ್ಕೋತಾ ಇದ್ದೀನಿ 2 ಕಡೆನೂ. ತುಂಬಾ ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಪರೋಟ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಮೊಸರಿನ ಜೊತೆ ಹಾಗೂ ಚಟ್ನಿ ಜೊತೆ ಈಸಿಯಾಗಿ ತಿನ್ಬೋದು. 2 ಕಡೆನೂ ಚೆನ್ನಾಗಿ ಕಲರ್ ಬರೋವರೆಗೂ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಸುಟ್ಕೋಬೇಕಾಗತ್ತೆ ನೋಡಿ. ಪರೋಟ ಒಳಗೂ ನಮಗೆ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಮಧ್ಯಮ ಉರಿಲಿ ನಾವು ಇದನ್ನು ಸುಟ್ಕೋಬೇಕು. ರುಚಿಯಾಗಿರುವಂಥ ಪರೋಟ ರೆಡಿಯಾಗಿದೆ ನೋಡಿ. ಇದನ್ನು ಸರ್ವ್ ಔಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೀವು ಸಹ ನುಗ್ಗೆ ಸೊಪ್ಪಿನ ಪರೋಟನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಈ ನುಗ್ಗೆ ಸೊಪ್ಪಿನ ಚಪಾತಿನ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ. ಥ್ಯಾಂಕ್ ಯು.